ಜನುಮದಿನ ಅನ್ನೋದು ಈ ಬದುಕಿನ ನೆನಪು, ಈ ಬದುಕು ಅನ್ನೋದು ಸವಿ ಪ್ರೀತಿಯ ನೆನಪು. ನೂರಾರು ಕಾಲ ಸುಖವಾಗಿ ಬಾಳು, ಹ್ಯಾಪಿ ಹ್ಯಾಪಿ ಬರ್ತ್ಡೇ. ನಿನ್ನ ಬಾಳು ಎಂದು ಬೆಳಕಾಗಬೇಕು, ಹ್ಯಾಪಿ ಹ್ಯಾಪಿ ಬರ್ತ್ಡೇ. ನೂರಾರು ಕಾಲ ಸುಖವಾಗಿ ಬಾಳು, ಹ್ಯಾಪಿ ಹ್ಯಾಪಿ ಬರ್ತ್ಡೇ. ನಿನ್ನ ಬಾಳು ಎಂದು ಬೆಳಕಾಗಬೇಕು, ಹ್ಯಾಪಿ ಹ್ಯಾಪಿ ಬರ್ತ್ಡೇ. ನೀ ನಡೆಯ ದಾರಿಯಲ್ಲಿ ಕನಸುಗಳು ಚೆಲ್ಲಿರಲಿ, ನಿನ್ನೆಲ್ಲ ಕನಸಿನಲ್ಲಿ ನಮ್ಮ ಹರಕೆ ತುಂಬಿರಲಿ. ನೂರಾರು ಕಾಲ ಸುಖವಾಗಿ ಬಾಳು, ಹ್ಯಾಪಿ ಹ್ಯಾಪಿ ಬರ್ತ್ಡೇ. ನಿನ್ನ ಬಾಳು ಎಂದು ಬೆಳಕಾಗಬೇಕು, ಹ್ಯಾಪಿ ಹ್ಯಾಪಿ ಬರ್ತ್ಡೇ. ನನ್ನ ಅಣ್ಣ ನಗುತ್ತಾ ಇದ್ರೆ ಸಾಕು, ಅದೇ ಅಟ್ಯಾಚ್ಮೆಂಟ್. ಒಂದಿಷ್ಟು ಚಿಂತೆ ಬಾರದಂಗೆ, ಕಣ್ಣೀರು ಕಷ್ಟ ಇಲ್ಲದಂಗೆ ನನ್ನ ತಮ್ಮ ಮುಂದೆ ಬರಬೇಕು, ಅದೇ ನನ್ನ ಸೆಂಟಿಮೆಂಟ್. ಇಡೀ ಲೋಕವೇ ನಮಗೆ ಎದುರಾದರೂ ಇಂಥ ಸೋದರರ ಅನುಬಂಧವಾಗಲಿಲ್ಲ. ಕಾಲ ಸುಖವಾಗಿ ಬಾಳು, ಹ್ಯಾಪಿ ಹ್ಯಾಪಿ ಬರ್ತ್ಡೇ. ನಿನ್ನ ಬಾಳು ಎಂದು ಬೆಳಕಾಗಬೇಕು, ಹ್ಯಾಪಿ ಹ್ಯಾಪಿ ಬರ್ತ್ಡೇ. ಮನಸ್ಸಲ್ಲಿ ಮಗುವಿನಂತೆ ನೀನು, ಹೆತ್ತವರ ಕನಸಿನಂತೆ ನೀನು, ಈ ಕಾಶಿ ಕರುಳಿನಂತೆ ನೀನು, ನೀನಂದ್ರೆ ನಂಗಿಷ್ಟ. ಅಕ್ಕರೆಯ ತಾಯಿ ತಂದೆ ನೀನು, ದೇವರಿಗೂ ಮೀರಿ ನಿಂತೆ ನೀನು, ಜನುಮಕ್ಕೂ ನೆರಳಿನಂತೆ ನೀನು, ಅದೇ ನನ್ನ ಅದೃಷ್ಟ. ನಮ್ಮ ಅಮ್ಮನ ಆಸೆ ಒಂದೇ ನಮ್ಮ, ಇವ ಡಾಕ್ಟ್ರಾಗಿ ಒಳ್ಳೆ ಹೆಸರು ಪಡಿಬೇಕಮ್ಮ. ನೂರಾರು ಕಾಲ ಸುಖವಾಗಿ ಬಾಳು, ಹ್ಯಾಪಿ ಹ್ಯಾಪಿ ಬರ್ತ್ಡೇ. ನಿನ್ನ ಬಾಳು ಎಂದು ಬೆಳಕಾಗಬೇಕು, ಹ್ಯಾಪಿ ಹ್ಯಾಪಿ ಬರ್ತ್ಡೇ. ನೂರಾರು ಕಾಲ ಸುಖವಾಗಿ ಬಾಳು, ಹ್ಯಾಪಿ ಹ್ಯಾಪಿ ಬರ್ತ್ಡೇ. ನಿನ್ನ ಬಾಳು ಎಂದು ಬೆಳಕಾಗಬೇಕು, ಹ್ಯಾಪಿ ಹ್ಯಾಪಿ ಬರ್ತ್ಡೇ. ನೀ ನಡೆಯ ದಾರಿಯಲ್ಲಿ ಕನಸುಗಳು ಚೆಲ್ಲಿರಲಿ, ಶ್ರೀ ಋತುಮುನೀಶ್ವರ ಶಾಲಾ ಸಂಸ್ಥೆಯ ಅಧ್ಯಕ್ಷರು ಮತ್ತು ಚರಣಗಿರಿ ಮಠದ ಸಂಸ್ಥಾಪಕರಾಗಿರ್ತಕ್ಕಂಥ ಶ್ರೀ 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 ಮಾಣಿಪ್ರ ಅಭಿನವ ಮಹಂತ ಸ್ವಾಮೀಜಿಗಳ ಪಾದಗಳಿಗೆ ವಂದಿಸುತ್ತೆ. ಅವರಿಗೆ ನಮ್ಮೆಲ್ಲ ಮುದ್ದು ಮಕ್ಕಳ ಪರವಾಗಿ, ಶಿಕ್ಷಕರ ಪರವಾಗಿ, ಪೋಷಕರ ಪರವಾಗಿ ಮತ್ತು ನಮ್ಮ ಆಡಳಿತ ಮಂಡಳಿಯ ಪರವಾಗಿ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಜೋರಾದ ಚಪ್ಪಾಳೆ ಮೂಲಕ ನಾವು ಸಲ್ಲಿಸೋಣ. ಸ್ವಾಮೀಜಿಗಳ ಹುಟ್ಟುಹಬ್ಬ ಆಗಿರೋದ್ರಿಂದ ಬರೀ ಹುಟ್ಟುಹಬ್ಬವನ್ನು ಆಚರಣೆ ಮಾಡೋದಕ್ಕಿಂತ ಒಂದು ವಿಶೇಷವಾಗಿ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡೋಣ ಅಂತೇಳಿ ಮಕ್ಕಳಿಂದ ತಯಾರು ಮಾಡಿದಂಥ ಒಂದು ವಸ್ತು ಪ್ರದರ್ಶನ ಇದೆ, ಜೊತೆಗೆ ಒಂದು ನಾಣ್ಯ ಪ್ರದರ್ಶನ ಇದೆ.
ಅದ್ರ ಜೊತೆಗೆ ಬೆಳಗ್ಗೆ ಪೇರೆಂಟ್ಸ್ ಮೀಟಿಂಗ್ ಕೂಡ ಆಗಿದೆ. ಇವೆರಡನ್ನ ಆಯೋಜನೆ ಮಾಡಿದ್ದೀವಿ. ಸ್ವಾಮೀಜಿಗಳು ತುಂಬ ಬಿಡುವು ಇಲ್ಲ ಅವರಿಗೆ ಇವತ್ತು, ಯಾಕಂದರೆ ಅಲ್ಲಿ ಒಂದು ಕಡೆ ಕಾರ್ಯಕ್ರಮ ಇದೆ, ಬೆಳಗ್ಗೆ ಕಾರ್ಯಕ್ರಮಗಳಿದ್ದಾವೆ, ನಾಳೆ ಕಾರ್ಯಕ್ರಮಗಳಿದ್ದಾವೆ. ಹೀಗಾಗಿ ಆ ಬಿಡುವಿಲ್ಲದ ಸಮಯದಲ್ಲೂ ಕೂಡ ಒಂದು ಸ್ವಲ್ಪ ಬಿಡುವು ಮಾಡಿಕೊಂಡು ನಮ್ಮ ಶಾಲೆಗೆ ಬಂದು ನಮ್ಮ ಮಕ್ಕಳಿಗೆಲ್ಲ ಆಶೀರ್ವಚನವನ್ನು ನೀಡ್ತಾ ಇದ್ದಾರೆ. ಹೀಗಾಗಿ ನಾನು ಪ್ರೀತಿಪೂರ್ವಕ ಅವರಿಗೆ ಮತ್ತೊಮ್ಮೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಜೊತೆಗೆ ಅವರಿಗೆ ಗೌರವಪೂರ್ವಕ ಸನ್ಮಾನವನ್ನು ನೆರವೇರಿಸ್ಕೊಳ್ಬೇಕಾಗಿ ವಿನಂತಿಯನ್ನು ಮಾಡ್ಕೊಳ್ತಾರೆ. ಜೋರಾದ ಚಪ್ಪಾಳೆ. ಅದೇ ರೀತಿ ಈ ಒಂದು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದಂಥ ಅದೇ ನಮ್ಮ ಋತುಮುನೀಶ್ವರ ಶಾಲೆಯ ತ್ರಿಮೂರ್ತಿಗಳಂತ ಹೆಸರು ಡ್ಯೂಟಿಗೆ ಬ್ರಹ್ಮ ವಿಷ್ಣು ಮಹೇಶ್ ಇದ್ದಂಗೆ ಇವರಿಗೆ ಗೌರವಪೂರ್ವಕ ಸನ್ಮಾನ. ಇವ್ರ ಮೇಲೆ ತಾತನವರು ಇರ್ತಾರೆ, ಆದಿಶಕ್ತಿ ಇದ್ದಂಗೆ ತಾತನವರು ಎಲ್ಲ ಅಲ್ಲಿಂದ ಆಶೀರ್ವಚನ ಮಾರ್ಗದರ್ಶನ ಎಲ್ಲ ಮಾಡ್ತಾ ಇರ್ತಾರೆ. ಅವರ ಹಾದಿಯಲ್ಲಿ ಇವರ ಹಾದಿಯಲ್ಲಿ ನಾವು, ನಮ್ಮ ಹಾದಿಯಲ್ಲಿ ಶಿಕ್ಷಕರು, ಶಿಕ್ಷಕರ ಹಾದಿಯಲ್ಲಿ ಮಕ್ಕಳು, ಹೀಗೆ ಒಂದು ಚೈನಿಂಗ್ ಸಿಸ್ಟಮ್ ಇರುತ್ತೆ. ನಿಮ್ಮ ಒಂದು ಎಲ್ಲರೂ ಒಂದೇ ಇಲ್ಲೇನು ಕೀಳಿಲ್ಲ, ಜ್ಞಾನದ ಹಸಿವಿದ್ದಾಗ ಮೊದಲು ಕೊನೆಯಿಲ್ಲ. ಮನೆಯೇ ಮೊದಲ ಶಾಲೆ, ತಾಯಿನೇ ಗುರುವು, ತಾಯಿಗೂ ಪಾಠ ಹೇಳಿದ ಗುರುವೇ ಅರಿವು. ಎಲ್ಲ ದಾನವು ಶ್ರೇಷ್ಠ ವಿದ್ಯೆ ಎನ್ನುವುದನ್ನು ತಿಳಿದ ದೇಶ ನಮದು ವಿಶ್ವದ ಕಣ್ಣು. ಮುಂದೆ ಗುರಿ ಇರಬೇಕು, ಹಿಂದೆ ಗುರು ಇರಬೇಕು, ನಂಬಿ ನಡೆದರೆ ಸಾಕು ಸಾರ್ಥಕ ಬದುಕು. ಈ ಶಾಲೆಯಲ್ಲಿ ಓದುವಂತಹ ಮುದ್ದು ಮಕ್ಕಳ ತಂದೆ ತಾಯಿಗಳೇ, ಶಾಲೆಗೆ ಶೋಭೆಯನ್ನು ತರುವಂತಹ ಮುದ್ದು ಮಕ್ಕಳೇ, ಇವತ್ತು ಈ ಸಂದರ್ಭದಲ್ಲಿ ನಡೆಯಾದರಿಂದ ಈ ಜನ್ಮದಿನೋತ್ಸವನ್ನೇ ನೆನವನ್ನು ಮಾಡಿಕೊಳ್ಳೋದು ನಾವು. ಅಂತಂದ್ರೆ ಯಾವುದೋ ಒಂದು ಕಾರಣದಿಂದ ಇದು ಪ್ರಾರಂಭ ಆಗಿ ಹೋಗಿದೆ, ಇದು ಯಾವಾಗ ಮುಗಿತದ ಅನ್ನುವಂಥ ತಲೆನೋವು ನನಗಾಗಿದೆ. ಆದರೆ ನೀವೆಲ್ಲ ಮಾಡ್ತೀರಿ ಅನ್ನುವಂಥ ಕಾರಣದಿಂದ, ನಿಮ್ಮೆಲ್ಲರ ಪ್ರೀತಿಗೆ ನೋವು ಉಂಟು ಮಾಡುವುದನ್ನು ಕಾಣುವಂಥ ಬೇಸರ ಮನಸ್ಸಿನಿಂದ ನಮ್ಮನ್ನು ಮಾಡಿದೆ. ಹಾಗಾಗಿ ನಾನು ಜಾಸ್ತಿ ಅದರ ಬಗ್ಗೆ ಏನು ಹೇಳೋದಿಲ್ಲ. ಒಂದನ್ನು ನಾವು ಅರ್ಥ ಮಾಡ್ಕೋಬೇಕು, ಮನುಷ್ಯ ಹುಟ್ಟು ಏನಿದೆಯಲ್ಲ, ಈ ಹುಟ್ಟಿಗೆ ಒಂದು ಸಾರ್ಥಕತೆ ಬರಬೇಕಾದ್ರೆ, ಒಂದು ಮಗು ಹುಟ್ಟು ತಂದ್ರೆ ಆ ಮಗುವಿನ ಜನನಕ್ಕೆ ಕಾರಣರಾಗಿರ್ತಕ್ಕಂಥ ತಂದೆ ತಾಯಿಗಳಿಗೆ ಒಂದು ಸ್ಥಾನ. ಮಗು ಹುಟ್ಟದೇ ಇದ್ರೆ ತಂದೆ ತಾಯಿಗಳು ಅನಿಸ್ಕೊಳ್ಳೋದಿಲ್ಲ, ಕೇವಲ ದಂಪತಿಗಳಾಗ್ತಾರೆ, ಭಾಳಾದ್ರೆ ಗಂಡ ಹೆಂಡತಿ ಆಗ್ತಾರೆ, ಫ್ಯಾಮಿಲಿ ಆಗ್ತಾರೆ. ತಂದೆ ತಾಯಿ ಅನಿಸ್ಕೋಬೇಕಾದ್ರೆ ಮಗು ಬೇಕೇ ಬೇಕು. ಮಗು ಹುಟ್ಟಿದ ಮೇಲೆ ಒಂದು ಮಗುವಿನಿಂದ ಎಷ್ಟೆಲ್ಲ ಕ್ಷೇತ್ರಗಳು, ಸ್ಥಾನಮಾನಗಳು ಬದಲಾವಣೆ ಆಗ್ತದೆ ಅನ್ನೋದಕ್ಕೆ ನಾನು ನಿಮಗೆ ಹೇಳ್ತಾ ಇದ್ದೀನಿ. ಪ್ರಾರಂಭ ಹಂತದಲ್ಲಿ ಮಗುವಿನ ಜನನದಿಂದ ತಂದೆ ತಾಯಿಗಳಿಗೆ ತಂದೆ ತಾಯಿ ಎನ್ನುವಂಥ ಒಂದು ಪಟ್ಟ ಬಂತು. ತದನಂತರ
ಆ ಮಗು ಬೆಳೆದು ಶಾಲೆಗೆ ಸೇರಿದಾಗ ಆ ಮಗು ತಮ್ಮ ಕಾರ್ಯಗಳನ್ನು, ತಮ್ಮ ಪ್ರಾಪಂಚಿಕ ಜೀವನವನ್ನು ಹೋಗಿ ಒಂದಿಷ್ಟು ಏನಾದರೂ ಕೆಲಸ ಕಾರ್ಯಗಳನ್ನು ಮಾಡಿದಂತಹ ವ್ಯಕ್ತಿಗಳನ್ನು ನಾವೆಲ್ಲ ಮಹಾತ್ಮರಂತೀವಿ, ದಾರ್ಶನಿಕರಂತೀವಿ, ಮಾರ್ಗದರ್ಶಕರಂತೀವಿ. ಹೀಗೆ ಪ್ರಾರಂಭ ಹಂತದಿಂದ ಒಂದು ಮಗು ಇವೆಲ್ಲ ಕ್ಷೇತ್ರಗಳನ್ನು ಎಣದ ಬೆಳೀತಾ ಬೆಳೀತಾ ಹೋಗ್ತಾನೆ. ಸ್ಥಾನಮಾನಗಳು ಎಣದ ಬೆಳೀತಾ ಬೆಳೀತಾ ಬೇರೆ ಬೇರೆ ಎಣದ ಆಗ್ತಾ ಹೋಗ್ತವೆ. ಅಂಥ ಒಂದು ಎಲ್ಲ ಕುಶಲಗಳನ್ನು ಹೊಂದಿರತಕ್ಕಂಥವರು ಈ ಮುದ್ದು ಮಕ್ಕಳು. ಅಂತಹ ಮುದ್ದು ಮಕ್ಕಳನ್ನು ಹೆಚ್ಚಿನ ಸಮಯ ನಾವು ಕಾಯಿಸೋದು ಬೇಡ. ಅವರದೇ ಆಗಿರತಕ್ಕಂಥ ಒಂದಿಷ್ಟು ಏನದ ಆಕ್ಟಿವಿಟೀಸನ್ನು ಮಾಡಿದ್ದಾರೆ ಅವರು, ಅದೆಲ್ಲ ನಾವು ನೋಡಬೇಕು. ಯಾಕಂದರೆ ಮಕ್ಕಳ ಮನಸ್ಸು ಬಹಳ ಮುಗ್ಧ ಇರ್ತದೆ. ಈ ಒಂದು ವಯಸ್ಸಿನೊಳಗೆ ನಾವು ಮನೆಯೊಳಗೆ ತಂದೆ ತಾಯಿಗಳು, ಶಾಲೆ ಒಳಗೆ ಶಿಕ್ಷಕರು ಅವರನ್ನು ಯಾವ ರೀತಿ ಏನದ ತಿದ್ದುತ್ತೀವಿ, ತೀಡ್ತೀವಿ, ಆ ರೀತಿ ಏನದ ಅವರು ರೂಪವನ್ನು ಪಡ್ಕೊಳ್ತಾರೆ. ಅವರು ಇದು ಬಾಹ್ಯವಾಗಿರ್ತಕ್ಕಂತಹ ರೂಪ ಅವರದಲ್ಲ. ಇದು ಅವರಲ್ಲಿರ್ತಕ್ಕಂತಹ ವಿದ್ಯೆ, ವಿನಯ, ತಂದೆ ತಾಯಿಗಳಿಗೆ ಏನದ ಕೊಡುವಂತಹ ಗೌರವ, ಸಮಾಜವನ್ನು ಪ್ರೀತಿಸುವಂಥದ್ದು, ನೆರೆಹೊರೆಯವರನ್ನು ಅಪ್ಪಿಕೊಂಡು ಅವರಿಗೆ ಒಂದಿಷ್ಟು ಒಳ್ಳೆಯದು ಮಾಡುವಂತಹ ಮನೋಭಾವ ಏನು ಆ ಮಕ್ಕಳು ಬೆಳೆಸ್ಕೊಳ್ತಾರಲ್ಲ, ಅವಾಗ ಏನದ ಅವರಿಗೆ ನಿಜವಾದ ರೂಪ ಏನದ ಬರುತ್ತೆ. ಆ ರೂಪ ಬಂದರೆ ಸಮಾಜದೊಳಗೆ ಒಮ್ಮೆ ಆ ರೂಪ ಬಂತು ಅಂತಂದರೆ ಆ ವ್ಯಕ್ತಿ ಹೋದರೂ ಕೂಡ ಏನದ ಆ ರೂಪ ಉಳಿತದೆ. ಇವತ್ತೆಲ್ಲ ನಾವು ಮಹಾನ್ ವ್ಯಕ್ತಿಗಳನ್ನೆಲ್ಲ ನೋಡ್ತೀವಿ. ನಾವು ಅವರೆಲ್ಲ ಇಲ್ಲ, ಸ್ವಾಮಿ ವಿವೇಕಾನಂದ ಆಗಲಿ, ಅಂಬೇಡ್ಕರ್ ಆಗಲಿ, ಗಾಂಧೀಜಿಯವರಾಗಲಿ, ಅವರೆಲ್ಲ ಇಲ್ಲ, ಅವರ್ಯಾರನ್ನೂ ನಾವು ನೋಡಿಲ್ಲ. ಆದರೂ ಕೂಡ ಏನದ ನಾವು ಇವತ್ತೆಲ್ಲ ಅವರನ್ನ ನೆನೆಸ್ತೀವಿ, ಅವ್ರ ಸ್ಮರಣೆ ಮಾಡ್ತೀವಿ, ಅಳವಡಿಸ್ಕೊಳ್ತೀವಿ ಅಂತಂದರೆ ಅವರ ಭೌತಿಕವಾಗಿರ್ತಕ್ಕಂಥ ರೂಪದಿಂದ ನಾವೇನದ ನಾವು ಅಳವಡಿಸ್ಕೊಳ್ಳೋದಿಲ್ಲ. ಅವರು ಏನದ ತಮ್ಮ ಬದುಕಿನೊಳಗೆ ಒಂದಿಷ್ಟು ಸಮಾಜಗಳನ್ನು ಬಿಟ್ಟು ಹೋಗಿರ್ತಾರಲ್ಲ, ಸಮಾಜದೊಳಗೆ ಒಳ್ಳೆಯ ಕೆಲಸಗಳಿಗೆ ಏನದ ಮಾರ್ಗದರ್ಶನವನ್ನು ಮಾಡಿರ್ತಾರಲ್ಲ, ಅವುಗಳನ್ನು ಕುರಿತು ನಾವು ಇವತ್ತೆಲ್ಲ ಏನದವ್ರನ್ನ ಸ್ಮರಣೆ ಮಾಡ್ತೀವಿ. ಅಂತಹ ಒಂದು ಕೆಲಸವನ್ನು, ಅಂತಹ ಒಂದು ಕಾರ್ಯವನ್ನು ಮಾಡುವಂಥವರು ಈ ಶಾಲೆ ಕಲಿಯುವಂಥ ಮುದ್ದು ಮಕ್ಕಳು ಆಗಲಿ ಅನ್ನುವಂಥದ್ದೇ ನನ್ನ ಆಸೆ. ಇವತ್ತು ನನಗೆ ಜನ್ಮಕ್ಕೆ ಒಂದೇನೋ ಒಂದು ಕೊಡುಗೆಯನ್ನು ಕೊಟ್ಟಿರಲ್ಲ. ಈ ಕೊಡುಗೆಗಿಂತ ಈ ಶಾಲೆಯಲ್ಲಿ ಓದುವಂಥ ಮುದ್ದು ಮಕ್ಕಳನ್ನು ಒಳ್ಳೆಯ ಸುಸಂಸ್ಕೃತವಾಗಿ, ನಾಗರಿಕರನ್ನಾಗಿ, ವಿದ್ಯಾವಂತರನ್ನಾಗಿ, ಒಳ್ಳೆ ಜಾಣರಾಗಿ ಅವರ ಭವಿಷ್ಯವನ್ನು ರೂಪಿಸುವಂಥ ಕೆಲಸವನ್ನು ನೀವೆಲ್ಲ ಶಿಕ್ಷಕರು ಮಾಡಿದರೆ ಅದೇ ನನಗೆ ಹುಟ್ಟುಹಬ್ಬದ ಕೊಡುಗೆ ಅಂತ ನಾನು ಭಾವಿಸ್ಕೊಳ್ತೇನೆ. ಆ ಕೆಲಸವನ್ನು ಮಾಡೋದ್ರೊಳಗೆ ನೀವು ಹೆಚ್ಚು ಮುಖವರ್ಜಿಯನ್ನು ನನಗೊಂದು ಮಾಲೆ ಹಾಕೋದು ಬಿಡ್ರಿ, ಹುಟ್ಟಹಬ್ಬ ಹಾಕೋದು ಬಿಡ್ರಿ. ಆದರೆ ಇದೇ ಒಂದು ತಾರೀಕಿಗೆ ಏನಂದರೆ ಮಕ್ಕಳಿಗೆ ಒಳ್ಳೆ ರೀತಿಯ ಶಿಕ್ಷಣವನ್ನು ಕೊಡೋದನ್ನು ನೀವೆಲ್ಲ ರೂಢಿಸ್ಕೊಳ್ರಿ ಅನ್ನುವಂಥ ಮಾತನ್ನು ಹೇಳ್ತಾ, ಈ ಶಾಲೆಯೆಲ್ಲ ಕಲಿಸುವಂಥ ಪಾಲಕರಿಗೆ ಏನದ ಗುರುಮಾಂತೇಶ್ವರನ ಕೃಪಾಸಾರ ಇರಲಿ ಅಂತ ಆಶಿಸ್ತಾ, ಈಗಾಗಲೇ ಶಾಲೆ ಭಾಳ ಅಭಿವೃದ್ಧಿ ಅನ್ನೋದು ಹಂತ ಇದೆ. ಈ ಶಾಲೆಗೆ ಬೇಕಾಗುವಂಥ ಎಲ್ಲ ಮೂಲಭೂತ ಸೌಕರ್ಯಗಳನ್ನು ಕೂಡ ಏನದ ನಾವು ಮಾಡ್ತಾ ಇದ್ದೀವಿ. ಹಾಗಾಗಿ ಶಾಲೆಯಲ್ಲಿ ಕಲಿಸುವಂಥ ಈ ತಂದೆ ತಾಯಿಗಳೇನದಾರಲ್ಲ, ಅವರು ಏನದ ಕೊಡುವಂಥ ಶಾಲೆಯ ಒಂದು ಶುಲ್ಕವನ್ನು ನೀವು ಕೊಡಬೇಕು. ಯಾಕೆ ಅಂತಂದರೆ 3 ವರ್ಷದ ಬುದ್ಧಿ 100 ವರ್ಷತನ. 3 ವರ್ಷದೊಳಗೆ ಏನು ಬುದ್ಧಿ ನೀವು ಕಲಿಸ್ತೀರಿ, ಏನು ಸಂಸ್ಕಾರ ಕೊಡ್ತೀರಿ, ಅದು ಏನದ ಇಡೀ ಅವ್ರ ಲೈಫ್ ಲಾಂಗ್ ಏನದ ಅದು ಮುಂದುವರ್ಕೊಂಡು ಹೋಗ್ತದೆ. ಹಾಗಾಗಿ ಈ ಸಣ್ಣ ವಯಸ್ಸಿನೊಳಗೆ ನೀವು ಒಳ್ಳೆಯ ಆದರ್ಶವಾಗಿರ್ತಕ್ಕಂಥ ತಂದೆ ತಾಯಿ